ಸಂಧ್ಯಾ ವಂದನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೂರ್ಯನಿಗೆ ನಾವೆಲ್ಲ ಅರ್ಘ್ಯವನ್ನು ಕೊಡ್ತೇವೆ. ಅರ್ಘ್ಯವನ್ನು ಯಾಕೆ ಕೊಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ಮಂದೇಹ ಎಂಬ ಪ್ರಸಿದ್ಧರಾಗಿರುವಂತಹ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಮಂದೇಹಾನಾಂ ವದಾರ್ಥಾಯ ಪ್ರಕ್ಷಿಪೇತ್ ಉದಕಾಂಜಲಿಂ ಎಂಬುದಾಗಿ ಹೇಳಿದ್ದಾರೆ. ಈ ವಿಷಯ ಯಜುರ್ವೇದ ಸ್ವಾಧ್ಯಾಯ ಬ್ರಾಹ್ಮಣದಲ್ಲೂ ಕೂಡ ಬರ್ತಾ ಇದೆ. ಮಂದೇಹ ಎಂಬ ಪ್ರಸಿದ್ಧರಾಗಿರತಕ್ಕಂತಹ ರಾಕ್ಷಸರು ಆದಿಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಮಾಡಿ ವರವನ್ನು ಪಡಿತಾರೆ. ಎಂತಹ ವರವನ್ನು ಪಡಿತಾರೆ ಅಂತಂದರೆ, ಸೂರ್ಯನ ಜೊತೆಯಲ್ಲಿ ನಾವು ಯುದ್ಧವನ್ನು ಆಡಬೇಕು ಅಂತ ವರವನ್ನು ಪಡಿತಾರೆ. ಆದ್ದರಿಂದಾಗಿ ಸೂರ್ಯೋದಯವಾದ ಕೂಡಲೇ ಅವರು ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಸೂರ್ಯಾಸ್ತದವರೆಗೂ ಕೂಡ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಈ ರಾಕ್ಷಸರು ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿತವಾಗಿರತಕ್ಕಂತಹ ನೀರಿನಿಂದ ಮಾತ್ರ ಸಾಯ್ತಾರೆ. ಆ ನೀರನ್ನು ಬಿಟ್ಟು ಯಾವುದೇ ರೀತಿಯಾಗಿರುವಂತಹ ಶಸ್ತ್ರಾಸ್ತ್ರಗಳಿಂದಾಗಿ ಸಾಯೋದಿಲ್ಲ. ಇದನ್ನು ತಿಳಿದಿರತಕ್ಕಂತಹ ವಾಲಖಿಲ್ಯಲೆ ಮೊದಲಾಗಿರತಕ್ಕಂತಹ 60,000 ಜನ ಮಹರ್ಷಿಗಳು ಸಂಧ್ಯಾಕಾಲದಲ್ಲಿ ತಾವು ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿತವಾಗಿರತಕ್ಕಂತಹ ನೀರನ್ನು ಮೇಲಕ್ಕೆ ಚೆಲ್ತಾ ಇರ್ತಾರೆ ಅಂತ ಹೇಳ್ತಾರೆ. ಈ ನೀರಿನ ಒಂದೊಂದು ಬಿಂದುವು ಕೂಡ ವಜ್ರಾಯುಧವಾಗಿ ಅವರನ್ನು ಸಂಹಾರ ಮಾಡ್ತದೆ ಅಂತ ಹೇಳ್ತಾರೆ. ಈ ವಿಚಾರ ವಿಷ್ಣು ಪುರಾಣ ಮೊದಲಾಗಿರತಕ್ಕಂತಹ ಗ್ರಂಥಗಳಲ್ಲಿ ಬಂದಿದೆ. ರಾಕ್ಷಸರ ಸಂಹಾರದಿಂದಾಗಿ ನಮಗೊಂದು ಪಾಪ ಬಂದಿರ್ತದೆ. ಆ ಪಾಪ ಪರಿಹಾರವಾಗಬೇಕು ಅಂತಂದರೆ ಕೈಯಲ್ಲಿ ನೀರನ್ನು ಹಾಕಿಕೊಂಡು ಅಸಾಹೋ ಆದಿತ್ಯೋ ಬ್ರಹ್ಮ ಅಂತನ್ನುವ ಮಂತ್ರದಿಂದಾಗಿ ಪ್ರದಕ್ಷಿಣೆ ಹಾಕಿದಾಗ ಪರಿಹಾರವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ನಾವು ಅರ್ಘ್ಯವನ್ನು ನೀಡಿದರೆ ಲೋಕರಕ್ಷಣ ಕಾರ್ಯದಲ್ಲಿ ನಾವು ಕೂಡ ಭಾಗಿಗಳಾಗಿ ಬಿಡ್ತೇವೆ. ಭಾಗಿಗಳಾಗೋದರಿಂದಾಗಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ. ಒಂದು ವೇಳೆ ನಾವು ಅರ್ಘ್ಯವನ್ನು ನೀಡದೇ ಇದ್ದರೆ ಮುಂದಿನ ಜನ್ಮದಲ್ಲಿ ನಾವೇ ಮಂದೇಹ ರಾಕ್ಷಸರಾಗಿ ಹುಟ್ಟುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಈ ಎಲ್ಲ ಕಥೆಯನ್ನು ಅನುಸಂಧಾನವನ್ನು ಮಾಡಿಕೊಂಡು ಅನುಸಂಧಾನಪೂರ್ವಕವಾಗಿ ನಾವು ಅರ್ಘ್ಯವನ್ನು ಕೊಟ್ಟಾಗ ಸಂಪೂರ್ಣವಾಗಿರತಕ್ಕಂತಹ ಭಗವಂತನ ಅನುಗ್ರಹ ನಮಗೆ ಸಿಗಲಿಕ್ಕೆ ಸಾಧ್ಯ.